ಇಡೀ ದೇಶದ ಪ್ರತಿಯೊಬ್ಬ ಮತದಾರರ ಅಪೇಕ್ಷೆ ನರೇಂದ್ರ ಮೋದಿ ಈ ದೇಶದ ಪ್ರಧಾನಮಂತ್ರಿಯಾಗಿ ಮತ್ತೆ ಬರಬೇಕು ಅಂತ. ಕರ್ನಾಟಕ ರಾಜ್ಯದಲ್ಲಿ 28 ಸೀಟ್ ಇದೆ. 28 ಸೀಟನ್ನ BJP ನಾವು ಗೆಲ್ಲಬೇಕು ಅನ್ನೋಂಥ ಉತ್ಸಾಹದಲ್ಲಿ ಇಡೀ ಸಂಘಟನೆ ಎಲ್ಲ ಕಾರ್ಯಕರ್ತರು ಕೆಲಸ ಮಾಡ್ತಿರ್ಬೇಕಾದ್ರೆ ಇವತ್ತು ನಮ್ಮ ನಾಯಕರಾದ ಮಾನ್ಯ ಜಗದೀಶ್ ಶೆಟ್ಟರ್ ಅವರು ವಾಪಸ್ಸು ಭಾರತೀಯ ಜನತಾ ಪಾರ್ಟಿಗೆ ಬಂದಿರೋದು 28 ಸೀಟು ಗೆಲ್ಲೋ ದಿಕ್ಕಲ್ಲಿ ಇದೊಂದು ಮೊದಲನೇ ಹೆಜ್ಜೆ ಅನ್ನೋಂಥ ಮಾತನ್ನು ನಾನು ಹೇಳೋಕ್ಕೆ ಇಷ್ಟಪಡ್ತೇನೆ. ಯಾಕೆಂದರೆ ಕಳೆದ ಬಾರಿ ನಾವು 25 ಸೀಟ್ ಗೆದ್ದಿದ್ವಿ. ಆದರೆ ಸಣ್ಣ ಪುಟ್ಟ ಸಮಸ್ಯೆಗಳಿಂದ ಜಗದೀಶ್ ಶೆಟ್ಟರ್ ಪಕ್ಷವನ್ನು ಬಿಟ್ಟೋಗಿದ್ವಿ. ಅವ್ರದ್ದು ರಕ್ತ ಹಿಂದುತ್ವದ ರಕ್ತ. ಅವ್ರ ತಂದೆ ಶಿವಪ್ಪ ಶೆಟ್ಟರು ಕೂಡ ಹಿಂದುತ್ವದ ರಕ್ತ. ವಾಪಸ್ ಖಂಡಿತ ಭಾರತೀಯ ಜನತಾ ಪಾರ್ಟಿ ಬಂದೇ ಬರ್ತಾರೆ ಅನ್ನೋಂಥ ಮಾತನ್ನು ಜಗದೀಶ್ ಶೆಟ್ಟರು BJP ಬಿಟ್ಟು ಹೋದಂಥ ಸಂದರ್ಭದಲ್ಲೇ ನಾನು ಹೇಳ್ತಾ ಇದ್ದೆ. ಅದು ಇವತ್ತು ಸತ್ಯ ಆಗಿದೆ. ಬೇರೆ ಯಾವ ರಕ್ತನೂ ಜಗದೀಶ್ ಶೆಟ್ಟರ್ ಮೇಲೆ ಹರಿಯೋಕ್ಕೆ ಸಾಧ್ಯನಿಲ್ಲ. ಹಿಂದುತ್ವದ ರಕ್ತ ಹರಿತಾ ಇದೆ. ಅವರು ವಾಪಸ್ ಬಂದಿದ್ದಾರೆ. ಅವರು ಕೂಡ ನಮ್ಮ ಪಕ್ಷದ ನಾಯಕತ್ವವನ್ನು ವಹಿಸಂಥ ಅನೇಕ ನಾಯಕರಲ್ಲಿ ಅವರು ಒಬ್ಬರಿದ್ದಾರೆ. ಅವ್ರ ನಾಯಕತ್ವ ವಹಿಸಿಕೊಂಡು 28 ಸೀಟ್ಗೆಲ್ಲ ದಿಕ್ಕಿನಲ್ಲಿ ನಾವೆಲ್ಲ ಒಟ್ಟಿಗೆ ಸೇರಿ ಕೆಲಸ ಮಾಡ್ತೀವಿ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳೋಕ್ಕೆ ಇಷ್ಟಪಡ್ತೇನೆ. ಸರ್, ಆರಂಭದಿಂದಲೂ ಕೂಡ ನೀವು ಜಗದೀಶ್ ಶೆಟ್ಟರು ಅಲ್ಲಿ ವಾತಾವರಣ ಒಗ್ಗಲ್ಲ ಅನ್ನೋ ಮಾತನ್ನು ಹೇಳ್ತಾ ಇದ್ದೀವಿ. ಈಗ ಅಲ್ಲಿ ವಾತಾವರಣ ಒಗ್ಗತ್ತೆ ಇಲ್ಲ ಅನ್ನೋದಕ್ಕಿಂತನೂ ಇಲ್ಲಿ ವಾತಾವರಣ ಬಿಟ್ಟು ಹೋಗಿದ್ದು ನಮ್ಮ ಯಾರಿಗೂ ಸಮಾಧಾನ ಇರಲಿಲ್ಲ. ನಾನು ಅದಕ್ಕೋಸ್ಕರ ಹೇಳಿದೆ, ಕಾಂಗ್ರೆಸ್ ಪಕ್ಷದ ಚುನಾವಣಾ ಪ್ರಣಾಳಿಕೆಯಲ್ಲಿ ಮತಾಂತರದ ಬಗ್ಗೆ, ಗೋಹತ್ಯೆ ನಿಷೇಧದ ಬಗ್ಗೆ ಪ್ರಸ್ತಾಪ ಮಾಡಿದರೆ, ನೀವು ವಿಧಾನಸಭೆಯಲ್ಲಿ ಪ್ರಸ್ತಾಪ ಮಾಡಬೇಕಾದ್ರೆ ಮತಾಂತರ ಬಿಲ್ ಬಗ್ಗೆ ಮತ್ತು ಗೋಹತ್ಯೆ ನಿಷೇಧದ ಬಿಲ್ ಬಗ್ಗೆ ಜೋರ ಮಾತಾಡಿದ್ರಿ. ಈಗ ಕಾಂಗ್ರೆಸ್ ಅಕಸ್ಮಾತ್ ಅಧಿಕಾರಕ್ಕೆ ಬಂದರೆ ಮತಾಂತರದ ಬಗ್ಗೆ, ಗೋಹತ್ಯೆ ನಿಷೇಧದ ಬಗ್ಗೆ ಏನು ಮಾಡ್ತೀರಿ? ಈ ಪ್ರಶ್ನೆಯನ್ನು ಕೂಡ ನಾನು ನನ್ನ ಪತ್ರದಲ್ಲಿ, ಬಹಿರಂಗ ಪತ್ರದಲ್ಲಿ ಜಗದೀಶ್ ಶೆಟ್ಟರ್ ತಿಳಿಸಿದ್ದೆ. ಈಗ ತುಂಬ ಸಂತೋಷ, ಅವರು ವಾಪಸ್ ಬಂದಿದ್ದಾರೆ. ನಿಜಕ್ಕೂ ನಾವೆಲ್ಲರೂ ಒಟ್ಟಿಗೆ ಸೇರಿ ನರೇಂದ್ರ ಮೋದಿನ ಈ ದೇಶದ ಪ್ರಧಾನಮಂತ್ರಿಯಾಗಿ ಮತ್ತೆ ಮಾಡ್ತೇವೆ. ಮತ್ತು ಇನ್ನೇನೇನು ಕನಸು ಸ್ವಾತಂತ್ರ್ಯ ಹೋರಾಟಗಾರರು ಸ್ವಾತಂತ್ರ್ಯ ಪೂರ್ವದಲ್ಲಿ ಅವರು ಹೋರಾಟದ ಸಂದರ್ಭದಲ್ಲಿ ಕನಸು ಕಟ್ಟಿದ್ರು, ಆ ಎಲ್ಲ ಕನಸನ್ನು ಕೂಡ ಮೋದಿಯ ನೇತೃತ್ವದಲ್ಲಿ ನಾವು ಯಶಸ್ವಿ ಮಾಡ್ತೀವಿ ಅನ್ನೋ ಈ ಸಂದರ್ಭ ಹೇಳಕ್ಕೆ ಇಷ್ಟಪಡ್ತೀನಿ.